ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ಕೂದಲು ತುಂಬಾ ಜಾಸ್ತಿ ಉದುರ್ತಾ ಇದ್ರು ಹಾಗೂ ನಿಮ್ಮ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಇದೆ ಅಂತಂದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಾನು ತುಂಬಾ ನ್ಯಾಚುರಲ್ ಆಗಿರುವಂಥ ಇವತ್ತೊಂದು ಎಣ್ಣೆನ ಹೇಳ್ಕೊಡ್ತಾ ಇರೋದು. ಯಾವ ರೀತಿ ನಮ್ಮ ಕೂದಲು ಕೂಡ ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗ್ಬೋದು ಹಾಗೂ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ಕೂದಲಿಗೆ ಒಂದು ರಾಮಬಾಣವಾಗಿ ಪರಿಣಾಮಕಾರಿಯಾಗಿ ಈ ಒಂದು ಎಣ್ಣೆ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಈ ಒಂದು ಹೇರ್ ಆಯಿಲ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಭೃಂಗರಾಜ್ ಎಲೆನ ತೊಗೊಂಡು ಬಂದಿರೋದಂಥದ್ದು. ಭೃಂಗರಾಜ್ ಎಲೆ ಅಂತೂ ತುಂಬಾ ಫ್ರೆಶ್ ಆಗಿರುವಂಥದ್ದು ಯೂಸ್ ಮಾಡ್ತಾ ಬನ್ನಿ. ಎಲ್ಲರೂ ಮನೆಯಲ್ಲಿ ಸ್ವಲ್ಪ ಜನಕ್ಕೆ ಊರಲ್ಲಿ ಹಳ್ಳಿಗಳಲ್ಲಿ ತುಂಬಾ ಜಾಸ್ತಿ ಬೆಳೀತಾ ಹೋಗುತ್ತೆ. ಆದರೆ ಈ ಭೃಂಗರಾಜ್ ಎಲೆ ಪರಿಚಯ ತುಂಬ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ಇದರಿಂದ ನೋಡಿ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೋಡಿ, ನಾನು ಈ ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದರೆ ನನ್ನ ಕೈ ಬೆರಳುಗಳು ಕೂಡ ಬ್ಲ್ಯಾಕ್ ಆಗ್ತಾ ಇರೋದು ನೀವು ನೋಡ್ತಾ ಇದ್ದೀರಲ್ವ. ಈ ರೀತಿ ನಾವು ಹೇರ್ ಡ್ರೈ ರೀತಿ ಕೂಡ ಇದನ್ನು ಹಚ್ಕೊಳ್ಬೋದು ನಮ್ಮ ಹೇರ್ಸ್ಗೆ. ಇವಾಗ ಅಷ್ಟು ಭೃಂಗರಾಜ್ ಎಲೆ ಕಟ್ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ನಾನು ಫ್ರೆಶ್ ಆಗಿರುವಂಥ ದಾಸವಾಳ ಒಂದು 7-8 ದಾಸವಾಳನ ತೊಗೊಂಡಿರೋದಂಥದ್ದು. ದಾಸವಾಳದ ಹಿಂದಿನ ಭಾಗನ ತೆಗೆದುಬಿಟ್ಟು ಇದು ಕೂಡ ಕಟ್ ಮಾಡ್ಕೊಂಡು ತೊಗೊಳ್ಳಿ ಸ್ನೇಹಿತರೆ. ದಾಸವಾಳದಿಂದ ಅಂತೂ ಯಾರಿಗೆಲ್ಲ ಬೊಕ್ಕು ತಲೆ ಇದೆಯೋ ಅಥವಾ ಬೋಳು ತಲೆ ಇದ್ದರೂ ಕೂಡ ನಾವು ಕೇವಲ ದಾಸವಾಳನ ನಮ್ಮ ತಲೆಗೆ ಒರೆಸ್ತಾ ಬಂದರೆ ನಮ್ಮ ಕೂದಲು ಬರ್ತಾ ಹೋಗುತ್ತೆ ನಮ್ಮ ತಲೆಯಲ್ಲಿ. ಅಷ್ಟು ಚೆನ್ನಾಗಿ ನಮ್ಮ ಹೇರ್ಸ್ಗೆ ಒಳ್ಳೆಯದು ಈ ಒಂದು ದಾಸವಾಳ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡಿ ಇದನ್ನು ಕೂಡ ಸ್ನೇಹಿತರೆ. ಆ್ಯಂಡ್ ಈ 2 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ತುಂಬಾ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಆ್ಯಡ್ ಮಾಡೋದಿದೆ ಸ್ನೇಹಿತರೆ. ಏನಂತ ಹೇಳ್ತೇನೆ ಬನ್ನಿ. ನೆಕ್ಸ್ಟ್ ನಾನು 4 ದಾಸವಾಳದ ಎಲೆಗಳನ್ನು ಯೂಸ್ ಮಾಡ್ಕೋತಾ ಇರೋದು. ಅದು ಕೂಡ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ದಾಸವಾಳದ ಎಲೆ ಹಾಕಿದ ನಂತರ ನಾನು ಇಲ್ಲೊಂದು ಅಲೋವೆರಾನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಈ ರೀತಿಯಾಗಿರೋ ಅದನ್ನು ಕೂಡ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ತಿಯಾಗಿ ಜೆಲ್ ತೆಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಮುಳ್ಳಿನ ಭಾಗ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ರು ಕೂಡ ನಡೆಯುತ್ತೆ ಸ್ನೇಹಿತರೆ. ಫುಲ್ಲು ಒಂದು ಕೂಡ ಹಾಕ್ಕೊಂಡಿರೋದು ನಾನು. ನೆಕ್ಸ್ಟ್ ಏನು ಹಾಕ್ಕೊಳ್ತಾ ಇರೋದು ಅಂದರೆ ಒಂದು ಕಟ್ ಮಾಡಿಟ್ಕೊಂಡಿರುವಂಥ ಆನಿಯನ್ ಅಂದರೆ ಈರುಳ್ಳಿನ ಹಾಕೋತಾ ಇರೋದು. ಈರುಳ್ಳಿನೂ ಕೂಡ ಹಾಕ್ಕೊಳ್ಳಿ ಹಾಗೂ ಈರುಳ್ಳಿ ಸಿಪ್ಪೆನ ತೆಕ್ಕೊಂಡಿರೋದಲ್ವ ಅದು ಕೂಡ ಬಿಸಾಕೋಕೆ ಹೋಗಬೇಡಿ. ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಈರುಳ್ಳಿ ಸಿಪ್ಪೆ. ಹಾಗೂ ಒಂದೇ ಒಂದು ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು ಇದ್ರೊಳಗಡೆ ನಾನು ಆ್ಯಡ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಇದ್ರೊಳಗಡೆ ಒಂದು ವೀಳ್ಯದೆಲೆನ ಹಾಕೋತಾ ಇರೋದು. ವೀಳ್ಯದೆಲೆಯಿಂದ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯ ಕೂದಲು ಕಲರ್ ಬರುತ್ತೆ ಹಾಗೂ ಕೂದಲು ಬೆಳವಣಿಗೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ವೀಳ್ಯದೆಲೆ. ಇವಾಗ ಅಷ್ಟು ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಹಾಕ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಸ್ವಲ್ಪ ನಾನು ಕರಿಬೇವಿನ ಎಲೆಗಳನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು. 1 ಮುಟ್ಟಿಯಷ್ಟು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡ್ಬಿಡಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ನೆಲ್ಲೆಕಾಯಿ 1-2-3 ನೆಲ್ಲೆಕಾಯಿ ಅಷ್ಟು ನಾನು ಕಟ್ ಮಾಡಿಕೊಂಡು ಓವರ್ ನೈಟ್ ಕಬ್ಬಿಣದ ಬಾಣಲಿಯಲ್ಲಿ ನಾನು ನೆನೆ ಹಾಕ್ಕೊಂಡಿರೋದು. ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಹೀಗೆ ನೆನೆ ಹಾಕ್ಕೊಂಡ್ಬಿಡಿ. ನೋಡಿ ಸ್ನೇಹಿತರೆ ಯಾವ ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ. ನೆಲ್ಲೆಕಾಯಿಯಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ ಇದರಿಂದ. ಹಾಗೂ ನೆಕ್ಸ್ಟ್ ನಾನಿಲ್ಲಿ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು. ಈ ರೀತಿ ಪಾಕೆಟ್ಗಳನ್ನ ತಂದುಬಿಟ್ಟು ಇದ್ರ ಒಳಗಡೆ ಇವಾಗ ನಾನು ಹಾಕ್ಕೊಳ್ತಾ ಇರೋದು. ನೋಡಿ, ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ಹಾಗೂ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ವೇಗವಾಗಿ ಕೂದಲು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಯಾಕಂದರೆ ಅವರು ಇವಾಗಲಿಂದನೇ ಬೆಳವಣಿಗೆ ಆಗ್ತಾ ಹೋಗ್ತಾರಲ್ವ. ಅದಕ್ಕೋಸ್ಕರ ಕೂದಲು ತುಂಬ ಚೆನ್ನಾಗಿ ಯಾರಿಗೆಲ್ಲ ಕೂದಲು ಉದುರೋ ಸಮಸ್ಯೆ ಇದ್ದರೂ ಹಾಗೂ ಕೂದಲೇ ಬೆಳೀತಾ ಇಲ್ಲ ಅಂದರೂ ಕೂಡ ಈ ಒಂದು ಆಯಿಲ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಮಾಡೋ ಪ್ರೋಸೆಸ್ ಕೂಡ ತುಂಬಾ ಈಸಿ. ನಾವು ಎಷ್ಟೆಲ್ಲ ಕೆಮಿಕಲ್ ಯೂಸ್ನ ಮಾಡೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ನಾನು ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಈ ಒಂದು ಎಣ್ಣೆನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. 1 ಗಂಟೆ ಅಂತೂ ಇದನ್ನು ಕುದಿಸ್ಕೊಳ್ಳೇಬೇಕು. ಯಾಕಂದರೆ ಅಷ್ಟು ಪ್ರೋಟೀನ್ಸ್ ಇರುವಂಥ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕಲ್ವ ಅಷ್ಟು. ಹಾಗೂ ಈ ಒಂದು ಎಣ್ಣೆಯಲ್ಲಿ 1 ಬೌಲಷ್ಟು ಮೆಂತ್ಯಕಾಳನ್ನ ಹಾಕ್ಕೊಳ್ತಾ ಇರೋದು ಸ್ನೇಹಿತರೆ. ಮೆಂತ್ಯಕಾಳನ್ನ ಎಣ್ಣೆ ಈಗ ಸ್ವಲ್ಪ ಕುದ್ದಿದ ತಕ್ಷಣ ಈ ರೀತಿ ಹಾಕ್ಕೊಂಡ್ಬಿಡಿ.
ಮೆಂತ್ಯ ಕಾಳು ಹಾಗೂ ನಾನಿದ್ರ ಒಳಗಡೆ ರೋಸ್ ಮೇರಿನ ಹಾಕೊಳ್ತಾ ಇರೋದು. ರೋಸ್ ಮೇರಿಯಿಂದ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ನಾನು ರೋಸ್ ಮೇರಿನ ಕೂಡ ಹಾಕ್ಕೊಂಡಿರೋದಾಗಿದೆ. ಇವಾಗ ನೋಡಿ ಎಣ್ಣೆ ಯಾವ ರೀತಿ ಕುದೀತಾ ಇದೆ ಅಂತ. ಈ ಒಂದು ಎಣ್ಣೆ ಮೇಲೆ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಅಷ್ಟು ಬುರು ಕೂಡ ಕರಗಿ ಹೋಗಬೇಕು. ಅಲ್ಲಿವರೆಗೂ ನಾವು ಎಣ್ಣೆನ ಕುದಿಸ್ಕೊಳ್ಬೇಕು. ಆವಾಗಲೇ ಎಣ್ಣೆನ ಚೆನ್ನಾಗಿ ಕುದ್ದಿದಂತೆ ನಾವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ನಾನು ಇದರೊಳಗಡೆ ಕಲ್ವಂಜಿ ಸೀಡ್ಸ್ನ ಹಾಕೋತಾ ಇರೋದು ಸ್ವಲ್ಪ ಪ್ರಮಾಣದಲ್ಲಿ. ಅದು ಕೂಡ ನಮ್ಮ ಕಪ್ಪು ವೈಟ್ ಹೇರ್ಸ್ಗೆ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇವಾಗ 2 ಸಲ ಹಾಕ್ಕೊಂಡಿರೋದಾಗಿದೆ. ಆ್ಯಂಡ್ ಈ ಒಂದು ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ. ಆ್ಯಂಡ್ ನಾನು ಇದರೊಳಗಡೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕೋದಿದೆ, ಏನಂತ ಹೇಳ್ತೇನೆ ಸ್ನೇಹಿತರೆ. ಇದರಿಂದ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಮ್ಮ ಹೇರ್ಸ್ಗೆ. ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಹಾಗೂ ಕೂದಲು ಸಮಸ್ಯೆ ತುಂಬಾ ಜಾಸ್ತಿ ಇದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಒಂದು ರೋಸ್ ಹೂವನ್ನು ತೊಗೊಂಡಿರೋದು, ಅಂದರೆ ಗುಲಾಬಿ ಹೂವನ್ನ ತೊಗೊಂಡು ಅದರ ದಳಗಳನ್ನ ಬಿಚ್ಚಿಬಿಟ್ಟು ಅದು ಕೂಡ ಹಾಕ್ಕೊಳ್ತಾ ಇರೋದು ಈ ಒಂದು ಎಣ್ಣೆ ಒಳಗೆ. ಇದರಿಂದ ಕೂಡ ನಮ್ಮ ಹೇರ್ಸ್ಗೆ ತುಂಬ ಒಳ್ಳೆಯದು ಅಂತ ನಾನು ಯೂಸ್ ಮಾಡ್ತಾ ಇರೋದು. ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿರೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ಏನು ಹಾಕಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ಭೃಂಗರಾಜ್ ಎಣ್ಣೆ ಅಂತೂ ನಾವು ಮಾರ್ಕೆಟಲ್ಲಿ ತಗೋತಾ ಇರ್ತೇವೆ, ಆದರೆ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಂತೂ ಕೆಮಿಕಲ್ನ ಯೂಸ್ ಮಾಡೇ ಮಾಡ್ತಾರೆ. ಯಾಕಂದರೆ ಅದು ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಥವಾ ಜಾಸ್ತಿ ನಮಗೆ ತುಂಬಾ ವೇಗವಾಗಿ ರಿಸಲ್ಟ್ ಸಿಗಬೇಕು ಅಂತ ಸ್ವಲ್ಪ ಪ್ರಮಾಣದಲ್ಲಿ ಕೆಮಿಕಲ್ನ ಯೂಸ್ ಮಾಡ್ತಾ ಬರ್ತಾರೆ. ಆದರೆ ಈ ರೀತಿಯಾಗಿ ನಾವು ಮನೆಯಲ್ಲಿ ನಾವೇ ಈ ರೀತಿ ಎಣ್ಣೆ ತಯಾರು ಮಾಡಿಕೊಂಡು ನಮ್ಮ ಕೂದಲಿಗೆ ನಾವು ಯೂಸ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ಸ್ವಲ್ಪ ಎಣ್ಣೆ ಕುದ್ದ ತಕ್ಷಣ ಲವಂಗನ ಆ್ಯಡ್ ಮಾಡ್ಕೋತಾ ಇರೋದು. ಲವಂಗದಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಲವಂಗನ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ಇವಾಗ ಎಣ್ಣೆ ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಇದರೊಳಗಡೆ ಅಂದರೆ ಎಣ್ಣೆ ಕುದಿಸ್ಕೊಳ್ಳೋದೇ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್. ನಾವು ಎಷ್ಟು ಚೆನ್ನಾಗಿ ಎಣ್ಣೆ ಕುದಿಸ್ತಾ ಹೋಗ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಹೇರ್ಸ್ಗೆ ಈ ಒಂದು ಎಣ್ಣೆ ಒಳ್ಳೆಯದು. ಹಾಗೂ ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಅಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಹಾಕಿದ್ನಲ್ವಾ, ಭೃಂಗರಾಜ್ ಎಲೆಗಳು, ಅಷ್ಟು ಕೂಡ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ನೋಡಿ ನೀವೇ. ತುಂಬಾ ಹಸಿರಾಗಿರೋದಂತೂ ಕುದ್ದು ಯಾವ ರೀತಿ ಆಗ್ತಾ ಇದೆ ಅಂತ ನೋಡಿ. ಈ ಒಂದು ಎಣ್ಣೆನ ನಾನು ಸ್ವಲ್ಪ ಜನಕ್ಕೆ ಫ್ರೆಶ್ ಆಗಿ ಮಾಡಿಬಿಟ್ಟು ಯಾವಾಗ ಬೇಕೋ ಆವಾಗ ಸ್ವಲ್ಪ ಜನಕ್ಕೆ ನಾನು ಮಾರ್ಕೆಟ್ ಕೂಡ ಮಾಡಿಕೊಟ್ಟಿದ್ದಾಗಿದೆ ಸ್ನೇಹಿತರೆ. ಇದರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಅವರು ಕೂಡ ನನಗೆ ತಿಳಿಸಿದ್ದಾರೆ ಸ್ನೇಹಿತರೆ. ನಿಮಗೂ ಕೂಡ ಈ ಒಂದು ಎಣ್ಣೆ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೂ ಕೂಡ ಎಣ್ಣೆ ಬೇಕು ಅಂದರೆ ಸ್ನೇಹಿತರೆ ನಿಮಗೂ ಕೂಡ ಅವೈಲೇಬಲ್ ಮಾಡಿಕೊಡ್ತೇನೆ ಈ ಒಂದು ಎಣ್ಣೆನ. ನೋಡಿ ಇವಾಗ ಯಾವ ಮಟ್ಟಿಗೆ ತುಂಬಾ ಚೆನ್ನಾಗಿ ಕುದ್ದಿರೋದಾಗಿದೆ ಈ ಒಂದು ಎಣ್ಣೆನ. ಇನ್ನೂ ಸ್ವಲ್ಪ ಕುದಿಬೇಕು, ಯಾಕಂದರೆ ನೊರೆನ ಮೇಲೆ ತುಂಬ ಜಾಸ್ತಿ ಕಾಣಿಸ್ತಾ ಇರುವಂಥದ್ದು ಇನ್ನೂ ಜಾಸ್ತಿ ಇದನ್ನು ಹೀಗೆ ಕುದಿಸ್ಕೊಳ್ಳುವ ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹೀಗೆ ನೀವು ಕುದಿಸ್ಕೊಳ್ತಾ ಇರಬೇಕಾಗುತ್ತೆ. ಹಾಗೂ ಈ ಒಂದು ಎಣ್ಣೆ ನೀವು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಸ್ನೇಹಿತರೆ. ಯಾರಿಗೆಲ್ಲ ಕೂದಲು ತುಂಬಾ ಉದುರ್ತಾ ಇದೆ ಅಂದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೂ ಇದರಿಂದ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ನಾವು ಬುಡದಿಂದ ಕೂದಲು ಕಪ್ಪು ಆಗೋ ಹಾಗೆ ಮಾಡುತ್ತೆ ಈ ಒಂದು ಎಣ್ಣೆನ. ನೋಡಿ ಸ್ನೇಹಿತರೆ, ಮಾಡೋ ಪ್ರೊಸೆಸ್ ಕೂಡ ತುಂಬಾ ಈಸಿ. ನಾವು ಈ ರೀತಿ ಎಲ್ಲ ಮನೆಯಲ್ಲಿ ತಂದುಬಿಟ್ಟು ಹೀಗೆ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಹಾಗೂ ಸ್ವಲ್ಪ ಜನ ಪರ್ಚೇಸ್ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಈ ಒಂದು ಎಣ್ಣೆನ. ಯಾವಾಗ ಬೇಕೋ ಆವಾಗ ನಾನು ಫ್ರೆಶ್ ಆಗಿ ಈ ರೀತಿ ಮಾಡಿಬಿಟ್ಟು ಪರ್ಚೇಸ್ ಮಾಡ್ತಾ ಇರ್ತೇವೆ. ಆ್ಯಂಡ್ ಈ ಒಂದು ಎಣ್ಣೆ ಇವಾಗ ರೆಡಿ ಆಗಿರುವಂಥದ್ದು ನೋಡಿ. ಅಷ್ಟು ನೊರೆನ ಸ್ವಲ್ಪ ಕೂಡ ನೊರೆ ಕಾಣಿಸ್ತಾ ಇಲ್ಲ, ಅಷ್ಟು ನೊರೆ ಹೋಗಿರೋದಾಗಿದೆ ಇವಾಗ. ಆ್ಯಂಡ್ ಎಣ್ಣೆ ಕೂಡ ರೆಡಿ ಆಗಿರೋದಾಗಿದೆ. ಈ ಒಂದು ಎಣ್ಣೆನ 1/2 hour ಇದನ್ನು ತಣ್ಣಗಾಗಲು ಬಿಡಬೇಕು. ಫುಲ್ಲಾಗಿ ತಣ್ಣಗಾದ ತಕ್ಷಣ ನಾನು ನಿಮಗೆ ಬಾಟ್ಲಲ್ಲಿ ಹಾಕ್ಕೊಳ್ತಾ ಇರೋದು ನೋಡಿ. ಈ ರೀತಿ ಶೋಧಿಸ್ಕೊಂಡು ಬಾಟ್ಲೊಳಗಡೆ ಹಾಕ್ಕೊಂಡಿರೋದಾಗಿದೆ ಸ್ನೇಹಿತರೆ. ಆ್ಯಂಡ್ ಇದನ್ನು ಎಷ್ಟು ಡೇಸ್ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು. ಈಗ ಸ್ವಲ್ಪ ಜನಕ್ಕೆ ಈ ಒಂದು ಎಣ್ಣೆ ಬೇಕಂತ ಕಮೆಂಟ್ ಮಾಡಿದರು, ಅದಕ್ಕೋಸ್ಕರ ಈ ರೀತಿ ನಾನು ಪ್ಯಾಕ್ ಮಾಡಿಬಿಟ್ಟು ಅವರಿಗೆ ಕಳಿಸ್ಕೊಳ್ತಾ ಇರೋದು ಸ್ನೇಹಿತರೆ. ನಿಮಗೂ ಕೂಡ ಇವತ್ತೊಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.